ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿರ್ತೀವಲ್ಲ, ಆರ್ಡರ್ ಎಷ್ಟು ಇರುತ್ತಲ್ವ ಅದನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವಾಗ ತಾನೇ ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಚಾನಲ್ನ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೇ ಇರೋವಾಗ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಆ ಥರ ನೀವು ಕರೆಕ್ಟಾಗಿ ಮಾಡಿದ್ರಪ್ಪ ಅಂತಂದರೆ ವಿಡಿಯೋ ಹಿಸ್ಟ್ರಿ ಅನ್ನೋದು ಡಿಲೀಟ್ ಆಗೇ ಆಗುತ್ತೆ. ಬನ್ನಿ ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನಿಮಗೆ ಮೇಲ್ಗಡೆ ಪ್ರೊಫೈಲ್ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಇಂಟರ್ಫೇಸಸ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಹೆಲ್ಪ್ ಸೆಂಟರ್ ಅನ್ನೋದಿದೆ ನೋಡಿ, ಹೆಲ್ಪ್ ಸೆಂಟರ್ ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸಸ್, ವೇಟ್ ಮಾಡಿ ಫ್ರೆಂಡ್ಸ್, ಈ ಥರ ಇಂಟರ್ಫೇಸಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಬ್ರೌಸ್ ಆಲ್ ಹೆಲ್ಪ್ ಟಾಪ್ ಅಂತಂತಿದೆ ಅಲ್ವಾ, ಇಲ್ಲಿದೆ ನೋಡಿ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಬಂದುಬಿಟ್ಟು ಇದೆ ನೋಡಿ, ಆರ್ಡ್ರ್ ಸ್ಟೇಟಸ್ ಆ್ಯಂಡ್ ಡೆಲಿವರಿ ಅಂತಿದೆ ನೋಡಿ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ. ಈ ಥರ ಇಂಟರ್ಫೇಸಸ್ ಹಲವಾರು ಆಪ್ಷನ್ಸ್ಗಳು ಶೋ ಆಗ್ತವೆ ನಮಗೆ. ಇಲ್ಲಿ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಹೌ ಡು ಐ ಟ್ರ್ಯಾಕ್ ಮೈ ಆರ್ಡರ್ ಅಂತಿದೆ ಅಲ್ವಾ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇನ್ನೂ ಕರೆಕ್ಟಾಗಿ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಅದೊಂದು ಸ್ವಲ್ಪ ಇದಾಯಿತು. ಇಲ್ಲಿದೆ ನೋಡಿ, ಇದ್ರ ಮೇಲೆ ಕರೆಕ್ಟಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಇಂಟರ್ಫೇಸಸ್ ಅನ್ನೋದು ಶೋ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಕಾಲ್ ಮೀ ಬ್ಯಾಕ್ ಅಂತಿದೆ ಅಲ್ವಾ, ಇದ್ರ ಮೇಲ್ಗಡೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸಸ್ ಅನ್ನೋದು ಶೋ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದ ತಕ್ಷಣ ಯಾವ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ಲ್ಯಾಂಗ್ವೇಜ್ ಇದೆ ನೋಡಿ, ಇಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಎಲ್ಲ ಆಪ್ಷನ್ ಶೋ ಆಗ್ತವೆ ನಿಮ್ಮ ಫೋನಲ್ಲಿ. ನನ್ನ ಫೋನಲ್ಲಿ ಮಾತ್ರ ಇವಾಗ ಜಸ್ಟ್ ಎರಡು ಭಾಷೆ ಮಾತ್ರ ಶೋ ಆಗ್ತಿರೋದು, ಇಂಗ್ಲೀಷ್ ಮತ್ತು ಹಿಂದಿ ಶೋ ಆಗ್ತಾಯಿದೆ. ನಾನು ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂತಂದರೆ ಮೀಶೋ ಕಡೆಯಲ್ಲಿಂದ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ನೀವು ನಿಮಗೆ ಏನಾದರೂ ಕನ್ನಡ ಆಪ್ಷನ್ ತೋರಿಸಿಲ್ಲ ಅಂದರೆ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ನಮ್ಗೆ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಆಪ್ಷನ್ ಅಷ್ಟೇ ಇದೆ ಅಂತ ಅನ್ನೋದಿದ್ರೆ, ನಿಮ್ಮ ಫೋನಲ್ಲಿ ಇಂಗ್ಲೀಷ್ ಆಪ್ಷನ್ ಅಷ್ಟೇ ಬರ್ತಾಯಿದ್ರೆ ನೀವು ಇಂಗ್ಲೀಷ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ 5 ನಿಮಿಷದೊಳಗಡೆ ಮೀಶೋ ಕಡೆಯಿಂದ ಕಾಲ್ ಅನ್ನೋದು ನಿಮಗೆ ಬರುತ್ತೆ. ಅದನ್ನು ಪಿಕ್ ಮಾಡಿಬಿಟ್ಟು ನಿಮಗೆ ಇಂಗ್ಲೀಷ್ ಭಾಷೆ ಬರಲ್ಲ ಅಂದರೆ ಕಂಫರ್ಟೇಬಲ್ ಮೈ ಕನ್ನಡ ಲ್ಯಾಂಗ್ವೇಜ್ ಅಂತಂದು ನೀವು ಹೇಳಿದರೆ ಅವರು ಕನ್ನಡದವ್ರಿಗೆ ಲೈನ್ ತೊಗೊಬಿಟ್ಟು ಆವಾಗ ನೀವು ಅವ್ರಿಗೆ ನಾವು ಆರ್ಡರ್ ಹಿಸ್ಟ್ರಿ ಅನ್ನೋದು ಡಿಲೀಟ್ ಮಾಡಿ ಕೊಡಿ ಅಂತಂದು ಕೇಳಿದರೆ ಅವರು ಡಿಲೀಟ್ ಅನ್ನೋದನ್ನು ಮಾಡಿಕೊಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.